ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ಬಂದು ಸೌತ್ ಗೋವಾದಲ್ಲಿದ್ದೀರಿ. ಯಾರೆಲ್ಲ ನಮ್ಮ ಫಸ್ಟ್ ವಿಡಿಯೋ ನೋಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ಮಾರ್ನಿಂಗೇ ಎದ್ಬಿಟ್ಟು ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗಿದ್ದೀವಿ. ಇವತ್ತು ನಮ್ಮ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವಿವತ್ತು ಹೋಗ್ತಿರೋ ಪ್ಲೇಸ್ ಬಂದು ಕಾಬೋಡಿ ರಾಮ ಅಂತ ಒಂದು ಫೋರ್ಟು. ಸೊ ಫೋರ್ಟ್ಗೆ ಹೋಗೋ ವೇಯಲ್ಲೇ ನಾವು ಬ್ರೇಕ್ಫಾಸ್ಟು ಮುಗಿಸ್ಕೋಬೇಕು. ಸೊ ಲೆಟ್ ಸ್ಟಾರ್ಟ್ ಆ ವಿಡಿಯೋ. ನಾನು ಹಿಂದೆ ಕಾಣಿಸ್ತಿರೋದು ಬಂದು ಕಾಬೋಡಿ ರಾಮದು ಕ್ಲಿಫ್ ವ್ಯೂ. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ. ಸೊ ಗೈಸ್, ಈಗ ಕಾಬೋಡಿ ರಾಮ ಬೀಚ್ ವ್ಯೂ ಪಾಯಿಂಟ್ ಅಂತೂ ಸಕ್ಕದಾಗಿತ್ತು. ವ್ಯೂಸ್ ಅಂತೂ ಅಲ್ಲಿಂದ ಕ್ಲಿಫ್ ಬೀಚ್ ವ್ಯೂಸು ಸಕ್ಕದಾಗಿ ಕಾಣಿಸ್ತಿತ್ತು. ಆ್ಯಂಡ್ ಅಲ್ಲಿಂದ ಅರೌಂಡ್ 1 ಕಿಲೋಮೀಟ್ರಲ್ಲಿ ಕಾಬೋಡಿ ರಾಮ ಫೋರ್ಟ್ ಅಂತ ಇದೆ. ಸೊ ಈಗ ಫೋರ್ಟ್ ಹತ್ರ ಬಂದಿದ್ದೀವಿ. ಸೊ ಇದು ಹೆಂಗಿದೆ ಗೊತ್ತಿಲ್ಲ, ನೋಡ್ಬಿಟ್ಟು ಒಳಗಡೆ ಏನಿದೆ ಕಾಬೋಡಿ ರಾಮ ಫೋರ್ಟಲ್ಲಿ ನೋಡೋಣ ಬನ್ನಿ. ಫೋರ್ಟ್ ಎಂಟ್ರ್ ಆದ ತಕ್ಷಣ ಅಲ್ಲಿ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಸೊ ಯಾವುದೇ ಥರ ಚಾರ್ಜಸ್ ಏನಿಲ್ಲ, ಓನ್ಲಿ ಎಂಟ್ರಿ ಮಾಡ್ಕೋತಾರೆ. ನಮ್ಮ ಹೆಸರು ಮತ್ತು ಒಂದು ID ಪ್ರೂಫ್ ಕೊಡಬೇಕಾಗುತ್ತೆ. ಮತ್ತು ಎಂಟ್ರಾಗಿದ ತಕ್ಷಣ ಇಲ್ಲೊಂದು ಚರ್ಚ್ ಇದೆ. ಆ್ಯಂಡ್ ಹಾಗೆ ಕೆಳಗಡೆ ಇಲ್ಲಿ ಹೋದರೆ ಪೆಬಲ್ ಬೀಚ್ಗೆ ಇಲ್ಲೊಂದು ದಾರಿನೂ ಇದೆ. ಸೊ ಅವೆರಡೂ ಇಲ್ಲೇ ಸಿಗುತ್ತೆ, ನೋಡೋಣ ಬನ್ನಿ. ಇದು ಫೋರ್ಟಿಂದ ವ್ಯೂ. ಇನ್ನು ಕೆಳಗಡೆ ಹೋಗ್ಬೋದು ನಡ್ಕೊಂಡು, ಬಟ್ ಅಗೇನ್ ಸೇಮ್ ವ್ಯೂವೇ ಕಾಣಿಸುತ್ತೆ. ಆ್ಯಕ್ಚುಲಿ ಇದೆಲ್ಲ ಹಳೇದಾಗಿದೆ ಅಂತ ಅನಿಸುತ್ತೆ. ಕೆಲವು ಕಡೆ ಎಲ್ಲ ಕಲ್ಲುಗಳೆಲ್ಲ ಕಿತ್ತೋಗ್ಬಿಟ್ಟಿದೆ. ಟಾಪ್ ಆಫ್ ದಿ ಫೋರ್ಟ್. ಇಲ್ಲೇನ ಕೆಲವು ಪರಂಗಿಗಳು ಇರ್ತದೆ. ಸೊ ಫೋರ್ಟಿಂದ ಹಿಂಗೆ ಸ್ಟ್ರೈಟಾಗಿ ಈ ವೇಯಲ್ಲಿ ನಡ್ಕೊಂಡು ಬಂದರೆ ಯಾಕೆ ಇಲ್ಲಿ ಬೋರ್ಡ್ ಇರುತ್ತೆ, ಪೆಬಲ್ ಬೀಚ್. ಆ್ಯಂಡ್ ಈ ವೇಯಲ್ಲಿ ಹೋಗ್ಬೇಕು. ಬನ್ನಿ ಹೋಗೋದ. ವಾವ್, ಸೊ ಐ ಥಿಂಕ್ ಅರೌಂಡ್ 200-300 ಸ್ಟೆಪ್ಸ್ ಇದೆ. ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದರೆ ಅಲ್ಲಿ ಎಲ್ಲ ಪೆಬಲ್ಸ್ ಇದೆ ಕಾಣಿಸುತ್ತೆ ನೋಡಿ ಇಲ್ಲಿ. ಸೊ ಅದಕ್ಕೆ ಪೆಬಲ್ ಬೀಚ್ ಅಂತ ಕರೀತಾರೆ ಇದನ್ನು.
ಪೆಬಲ್ ಬೀಚ್ ಮುಗಿಸ್ಕೊಂಡು ನಾವು ನಮ್ಮ ರೂಮ್ಗೆ ಹೋಗ್ಬಿಟ್ವಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.